ಸಿನಿಮಾದ ಟ್ರೈಲರ್ ಹಾಗೂ ಟೈಟಲ್ನ ಕೇಳ್ತಿದ್ದ ಹಾಗೇನೆ ಇವಾಗ ಸಿನಿಮಾ ಯಾವ ಜಾನರ್ ಅಲ್ಲಿದೆ ಅಂತ ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ. ಸೊ ಹಾಗಾದ್ರೆ ಸಿನಿಮಾ ನೋಡಿದಾಗ ನಂಗಲ್ಲಿ ಏನ್ ವರ್ಕ್ ಆಗಿದೆ ಏನ್ ವರ್ಕ್ ಆಗಿಲ್ಲ, ಆಕ್ಚುಲಿ ಯುದ್ಧಕಾಂಡ ಟೈಟಲ್ ಈ ಸಿನಿಮಾಕ್ಕೆ ಹೋಲಿಕೆ ಆಗುತ್ತಾ ಇಲ್ವಾ ಅಂತ ಅನ್ನೋದನ್ನ ಈ ರಿವ್ಯೂ ಅಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ವೆಲ್ಕಮ್ ಟು ಮೂವಿ ಮತ್ತು ಮೈ ಪಾಯಿಂಟ್ ಆಫ್ ವ್ಯೂ ಸೀರೀಸ್. ಸೊ ಇವತ್ತಿನ ಮೂವಿ ರಿವ್ಯೂ ಬಂದು ಯುದ್ಧಕಾಂಡ ಚಾಪ್ಟರ್ 2, ರಿಟನ್ ಅಂಡ್ ಡೈರೆಕ್ಟೆಡ್ ಬೈ ಪವನ್ ಭಟ್, ಸ್ಟಾರಿಂಗ್ ಅಜಯ್ ರಾವ್ ಅಂಡ್ ಅರ್ಚನಾ ಜಾಯ್ಸ್, ಪ್ರಕಾಶ್ ಬೆಲ್ವಾಡಿ ಇನ್ ಲೀಡ್ ರೋಲ್ಸ್. ಇನ್ನು ಸಿನಿಮಾದ ಸ್ಟೋರಿ ಲೈನ್ ಕಡೆ ಬರೋದಾದ್ರೆ ತುಂಬಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದೊಂದು ಕೋರ್ಟ್ ಡ್ರಾಮಾ ಆಗಿರೋದ್ರಿಂದ ಸೊ ಒಬ್ಬರ ತಾಯಿ ತನ್ನ ಮಗುವಿಗೆ ನ್ಯಾಯ ಸಿಗ್ಬೇಕಂತ ಹೋಗಿ ತಿಳಿದೋ ತಿಳಿದೇನೋ ಅಕ್ಯೂಸ್ ಅಂತ ಯಾರಾಗಿರ್ತಾನೆ ಅವ್ರನ್ನ ಡೈರೆಕ್ಟ್ ಆಗಿ ಗುಂಡಿಟ್ಟು ಸಾಯಿಸ್ತಾರೆ. ಸೊ ಗುಂಡಿಟ್ಟು ಕೋರ್ಟಿನ ಸುತ್ತಮುತ್ತನೇ ಸಾಯಿಸಾದ್ಮೇಲೆ ಸೊ ಈ ಕೇಸಿಂದ ಹೇಗೆ ಅವರು ಈಚೆ ಬರ್ತಾರೆ ಅಂತ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನೀವು ಸಿನಿಮಾಗೆ ಹೋಗಿ ನೋಡಬೇಕು. ಸೊ ಇನ್ನು ಡೈರೆಕ್ಟ್ ಆಗಿ ಸಿನಿಮಾದ ರಿವ್ಯೂ ಕಡೆ ಬರೋದಾದ್ರೆ, ಸಿನಿಮಾದ ಕತೆ ಸ್ಟೋರಿ ಲೈನ್ ಗೊತ್ತಿರೋ ಹಾಗೆ ಇವಾಗ ಇತ್ತೀಚೆಗಷ್ಟೇ ಬರ್ತಿರುವಂತಹ ಎಲ್ಲ ಕೋರ್ಟ್ ಡ್ರಾಮಾ ಓರಿಯೆಂಟೆಡ್ ಮೂವೀಸ್ ಪ್ರತಿಯೊಂದರಲ್ಲೂ ಇದೊಂದು ಪ್ಯಾಟ್ರನ್ ಆಗಿದೆ. ಸಿನಿಮಾದಲ್ಲಿ ಒಬ್ಬ ದೊಡ್ಡ ಕ್ರಿಮಿನಲ್ ಲಾಯರ್ ಇರ್ತಾನೆ. ಸೊ ಆ ಲಾಯರ್ನ ನೋಡಿ ಇನ್ಸ್ಪೈರ್ ಆಗಿರೋರೆ ಒಬ್ಬ ಹೀರೋ. ಸೊ ಆ ಹೀರೋ ನೋಡಿದ್ರೆ ಅವನಿಗೆ ಹಿಂದೆ ಯಾವುದೇ ಪ್ರೀವಿಯಸ್ ಎಕ್ಸ್ಪೀರಿಯನ್ಸಸ್ ಯಾವುದು ಇರಲ್ಲ, ಏನೂ ಇರೋದಿಲ್ಲ. ಸೊ ಏನು ಇಲ್ಲದೆ ಇರೋ ಹೀರೋ ಹೋಗಿ ಡೈರೆಕ್ಟ್ ಆಗಿ ಕೋರ್ಟ್ ಅಲ್ಲಿ ಕಷ್ಟಕರವಾಗಿರುವಂತಹ ಒಂದು ಕೇಸ್ನ ಅದು ಅರ್ಧಂಬರ್ಧಕ್ಕೆ ಇನ್ನೇನು ಎಂಡ್ ಆಫ್ ದಿ ಟೈಮ್ ಇನ್ ಬೇರೆ ದಾರಿನೇ ಇಲ್ಲ ಅಂತ ಅನ್ನೋ ಟೈಮಲ್ಲಿ ಹೀರೋ ಹೋಗಿ ಅವನ ಬುದ್ಧಿವಂತಿಕೆಯಿಂದ ಎಲ್ಲ ಕಂಡಿಡ್ದು ಅದನ್ನೆಲ್ಲ ಕ್ಲಿಯರ್ ಮಾಡೋದು. ಸೊ ಇವಾಗ ಎಲ್ರಿಗೂ ಪ್ರತಿಯೊಬ್ಬರಿಗೂ ಸಿನಿಮಾ ಹೇಗ್ ಶುರು ಆಗುತ್ತೆ ಅಂಡ್ ಹೇಗೆ ಕೊನೆ ಆಗುತ್ತೆ, ಹೀರೋ ಗೆಲ್ತಾನೆ. ಸೊ ಇದು ಕಾಮನ್ ಅಂಡ್ ಇದೆಲ್ರಿಗೂ ಗೊತ್ತಿರೋದೆ. ಬಟ್ ಇದ್ರ ಮಧ್ಯೆ ಬರುತ್ತಲ್ಲ ದ ಮೇನ್ ಟ್ವಿಸ್ಟ್ ಅಂಡ್ ದ ಪ್ಲಾಟ್, ದ ಕೋರ್ಟ್ ಡ್ರಾಮಾ ಏನಿದೆ, ಸೊ ಅದೇ ಇಲ್ಲಿ ಒಳ್ಳೆ ಮಜಾ ಕೊಡೋದು. ಹಾಗಾದ್ರೆ ಆ ಪಾಯಿಂಟ್ ನನಗೆ ಹೇಗೆ ಅನಿಸ್ತು ಅಂತ ಅನ್ನೋದು ಹೇಳೋದಾದ್ರೆ, ನಮ್ಮ ಕನ್ನಡ ವರ್ಷನ್ ಅಲ್ಲಿ ದಿಸ್ ವಾಸ್ ಎ ವೆಲ್ ಅಂಡ್ ಬೆಟರ್ ಟ್ರೈ ಅಂತಾನೆ ಹೇಳ್ಬೋದು. ಸೊ ಇದು ತುಂಬಾ ಅದ್ಭುತವಾಗಿದೆ ಅಂತಾನು ಹೇಳಕ್ ಆಗ್ತಿಲ್ಲ, ಬಟ್ ಇಲ್ಲ ಇದು ಅಷ್ಟೊಂದು ಓಕೆ ಅಂತಾನು ಹೇಳಕ್ ಆಗ್ತಿಲ್ಲ. ಬಟ್ ಇಟ್ಸ್ ಅನ್ ಗುಡ್ ಮೆಸೇಜ್ ಓರಿಯೆಂಟೆಡ್ ಮೂವಿ. ಒಂದ್ ಸ್ವಲ್ಪ ಎಂಗೇಜಿಂಗ್ ಆಗಿಟ್ಟಿದ್ದಾರೆ. ಅಂಡ್ ಹಾಗೆ ಇದರಲ್ಲಿ ಪಾತ್ರ ಮಾಡಿರುವಂತಹ ಸಹ ಕಲಾವಿದರು ಅಜಯ್ ರಾವ್ ಅವರು, ಅರ್ಚನಾ ಜೋಯಿಸ್ ಅವರು, ಪ್ರಕಾಶ್ ಬೆಲ್ವಾಡಿ ಅವರು, ಟಿ.ಎಸ್. ನಾಗಭರಣ್ ಅವರು, ಪ್ರತಿಯೊಬ್ರು ಅವ್ರ ಕ್ಯಾರೆಕ್ಟರ್ನ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಇದರಲ್ಲಿ ನನಗೆ ಯಾಕೆ ಹೀಗೆ ಅಂತ ಪ್ರಶ್ನೆ ಮೂಡ್ ಬಂದಿದೆ ಇಲ್ಲಿ ಅಂತಂದ್ರೆ ಅರ್ಚನಾ ಜೋಯಿಸ್ ಅವರ ಕ್ಯಾರೆಕ್ಟರ್ ಮೇಲೆ. ಬಿಕಾಸ್ ಅವ್ರ KGF ಅಲ್ಲಿ ಅದ್ ಯಾಕಾದ್ರೂ ತಾಯಿ ಪಾತ್ರ ಮಾಡಿದ್ರು, ಸಿಕ್ಕಿದ ಸಿನಿಮಾಗಳೆಲ್ಲ ಬರ್ತಾರೆ, ಯಾವ್ದಾದ್ರು ಒಂದು ಆಂಟಿ ರೋಲೋ ಇಲ್ಲ ಯಾವ್ದಾದ್ರು ಒಂದು ಮಮ್ಮಿ ರೋಲೋ, ಬರೀ ಇದನ್ನೇ ಕೊಟ್ಟು ಆ ಎಮ್ಮಂಗೆ ಬಿಡ್ತಾನೆ ಇಲ್ಲ ಯಾರೂನು. ಸೊ ಅವ್ರ ಕ್ಯಾರೆಕ್ಟರ್ಸ್ನ ಬೇರೆ ರೀತಿ ಒಂದು ಡಿಫ್ರೆಂಟ್ ಆಗಿರೋ ಒಂದು ಕ್ಯಾರೆಕ್ಟರ್ ಕೊಟ್ಟು ಕಥೆನಲ್ಲಿ ತೋರಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಬಟ್ ಅವರ ಪರ್ಫಾರ್ಮೆನ್ಸ್ ಅಂಡ್ ಆಕ್ಟಿಂಗ್ ಕೂಡ ಚೆನ್ನಾಗಿದೆ. ಬಟ್ ಆದ್ರೂ ಅವರು ಬೇರೆ ತರ ರೀತಿಯಂತಹ ಯಾವ್ದಾದ್ರು ರೋಲ್ಸ್ ನ ಚೂಸ್ ಮಾಡಿದ್ರೆ ಇನ್ನೂ ಬೆಟರ್ ಆಗಿರುತ್ತೆ ಅಂತ ನನಗನಿಸ್ತು. ಅಂಡ್ ಅಪಾರ್ಟ್ ಫ್ರಮ್ ದಟ್ ಅಜಯ್ ರಾವ್ ಅವರ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿತ್ತು. ಹಾಗೆ ಸಿನಿಮಾದಲ್ಲಿ ನನ್ಗೇನ್ ವರ್ಕ್ ಆಗಿದೆ ಅಥವಾ ಏನ್ ವರ್ಕ್ ಆಗಿಲ್ಲ ಅಂತ ಅನ್ನೋದನ್ನ ಹೇಳೋದಾದ್ರೆ, ಸಿನಿಮಾದ ಫಸ್ಟ್ ಹಾಫ್ ಅಂತ ಅನ್ನೋದು ಏನಿತ್ತು ಅದು ತುಂಬಾ ಯಾಕೋ ಓವರ್ ಲ್ಯಾಗ್ ಅಂತ ನನಗ್ ಫೀಲ್ ಆಯ್ತು. ಇದು ಹೇಗಾಗಿದೆ ಅಂದ್ರೆ ಲೈಕ್ ಸಿನಿಮಾ ಟೈಟಲ್ ಮಾತ್ರ ಹಳೇದಿವ್ರು ತಗೊಂಡಿಲ್ಲ, ಕಂಪ್ಲೀಟ್ ಕ್ಯಾರೆಕ್ಟರೈಸೇಷನ್, ಹೀರೋ ಎಲ್ಲ ಪ್ರತಿಯೊಂದು ಕಥೆನೇ ಫುಲ್ ಹಳೆ ಕಥೆನ ಎತ್ಕೊಂಡ್ಬಂದು ಈ ಜನರೇಷನ್ಗೆ ಒಂದು ಹೊಸ ಟಚ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಆ ರೀತಿ ಇತ್ತು. ಹೀರೋ ಒಬ್ಬ ತುಂಬಾ ಕಡು ಬಡವ, ಅವ್ನಿಗೆ ಯಾರು ಕೂಡ ಇಲ್ಲ, ಏನು ಕೂಡ ಇಲ್ಲ, ಆದ್ರೂ ಅವನೇ ಮೇಲ್ ಬರ್ತಾನೆ. ಲೈಕ್ ಎಲ್ಲೋ ಒಂದ್ ಕಡೆ ಅದು ತುಂಬಾ ಓವರ್ ಅಂತ ಅನಿಸ್ತು. ಇವೆಲ್ಲ ಬೇಕಿತ್ತ ಅಂತ. ಲೈಕ್ ಅವ್ರು ಅದನ್ನ ಸಿನಿಮಾ ಕತೆ ಹಾಗೂ ಕ್ಯಾರೆಕ್ಟರೈಸೇಷನ್ ಎಷ್ಟು ನ್ಯಾಚುರಲ್ ಆಗಿ ಇಟ್ಟಿರ್ತಾರೋ ಅಷ್ಟು ಜನಗಳಿಗೆ ಅವರು ಕನೆಕ್ಟ್ ಆಗ್ಬೋದಾಗಿತ್ತು. ಬಟ್ ಇವರು ಇಲ್ಲಿ ಮಾಡಿರುವಂತ ಈ ಕೆಲವೊಂದು ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಆಡಿಯನ್ಸ್ಗೆ ತುಂಬಾ ಡೈವರ್ಟ್ ಆಗೋದಕ್ಕೆ ಅದು ಅವಕಾಶ ಮಾಡಿಕೊಡ್ತಿತ್ತು. ಕತೆ ಬೇರೆ ಸ್ಟಾರ್ಟಿಂಗ್ ಇಂದ ಹಿಡಿದು ಕ್ಲೈಮ್ಯಾಕ್ಸ್ ಆಗೋ ತನಕ ಲೈಕ್ ಆ ಕೋರ್ಟ್ ಡ್ರಾಮಾ ಸೀನ್ಸ್ ಮಾತ್ರ ಬಿಟ್ಟು ಬೇರೆದೆಲ್ಲ ಕಂಪ್ಲೀಟ್ ಪ್ರಿಡಿಕ್ಟಬಲ್ ಆಗೇ ಇತ್ತು. ಲೈಕ್ ಓಕೆ ನೆಕ್ಸ್ಟ್ ಏನಾಗುತ್ತೆ ಅಂತ ಗೊತ್ತಾದ್ಮೇಲೆ ಓಕೆ ಅದನ್ನ ಜಾಸ್ತಿ ನೋಡ್ಬೇಕು ಹೇಗೆ ಏನು ಅಂತ ಅನ್ನೋ ಅಷ್ಟು ಕ್ಯೂರಿಯಾಸಿಟಿ ಅಥವಾ ಮಜಾ ಸಿಗ್ಲಿಲ್ಲ. ಇನ್ನು ಸಿನಿಮಾದ ಪ್ಲಾಟ್ ಅಥವಾ ಕ್ಲೈಮ್ಯಾಕ್ಸ್ ಅಂತ ಅನ್ನೋ ಪೋರ್ಷನ್ ಏನಿದೆ ಆ ಪೋರ್ಷನ್ ಬಂದಾಗ ಓಕೆ ಅಟ್ಲೀಸ್ಟ್ ಈಗ್ಲಾದ್ರೂ ಇದು ಸಿನಿಮಾ ಕನೆಕ್ಟ್ ಆಗ್ತಿದೆ, ಎಲ್ಲ ಪರ್ಫೆಕ್ಟ್ ಆಗಿ ಬರ್ತಿದೆ ಅನ್ನೋ ಟೈಮಲ್ಲಿ ಕರೆಕ್ಟ್ ಆಗಿ ಎಂಡ್ ಆಫ್ ದ ಮೂವಿ ಪ್ಲಾಟ್ ನಲ್ಲೇ ಕಂಪ್ಲೀಟ್ ಡ್ರಾಮ್ಯಾಟಿಕ್ ಹೀರೋಯಿಸಮ್ ಎಲ್ಲ ಅಲ್ಲಿ ಎತ್ಕೊಂಡ್ ಬಂದ್ಬಿಟ್ಟು
ಓಕೆ, ಇದು ನಾವು ಅದನ್ನ ರಿಯಲಿಸ್ಟಿಕ್ ಆಗಿದೆ ಅಂತ ಎಮೋಷನ್ಸ್ಗೆ ಕನೆಕ್ಟ್ ಆಗೋ ಟೈಮಲ್ಲೇ ಇಲ್ಲಪ್ಪ ಇದು ಸಿನಿಮಾ ಸಿನಿಮಾ ಅಂತ ಕೂಗಿ ಕೂಗಿ ಹೇಳೋ ಹಾಗೆ ಅಷ್ಟು ಡ್ರಾಮ್ಯಾಟಿಕ್ ಆಗಿ ತೊಗೊಂಬಂದ್ಬಿಟ್ರು. ಸೊ ನನಗೆ ಯಾಕೋ ಪರ್ಸ್ನಲಿ ಆ ರೀತಿ ಅವರು ಮಾಡಬಾರ್ದಾಗಿತ್ತೇನೋ ಅಂತ ಅನಿಸ್ತು. ಸೊ ಇಷ್ಟು ಪಾಯಿಂಟ್ಗಳು ಎಲ್ಲೋ ನನಗೆ ಕನೆಕ್ಟ್ ಆಗಲಿಲ್ಲ ಅಷ್ಟೊಂದಾಗಿ. ಸೊ ಇನ್ನು ನನಗೆ ಈ ಸಿನಿಮಾದಲ್ಲಿ ಕನೆಕ್ಟ್ ಆಗಿರೋ ಪಾಯಿಂಟ್ ಆದರೂ ಏನು ವರ್ಕ್ ಆಗಿದೆಯೇನೋ ಅಂತ ನಾನು ಹೇಳೋದಾದ್ರೆ, ಸಿನಿಮಾದ ಮ್ಯೂಸಿಕ್ ಹಾಗೂ ಹಾಡುಗಳು ತುಂಬಾನೇ ಚೆನ್ನಾಗಿದೆ. ಅಂಡ್ ದ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂತ ಏನಿದೆ ಸಿನಿಮಾಕ್ಕೆ ತುಂಬಾ ಅಚ್ಚುಕಟ್ಟಾಗಿ ಸಖತ್ತಾಗಿ ಸೂಟ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಪಾರ್ಟ್ ಇನ್ನೊಂದು ಪ್ರಕಾಶ್ ಬೆಳ್ವಾಡಿ ಹಾಗೂ ಟಿ ಎಸ್ ನಾಗಭರಣ್ ಮತ್ತೆ ಅಜಯ್ ರಾವ್ ಅವರ ಕೋರ್ಟ್ ದೃಶ್ಯಾವಳಿಗಳೇನಿದೆ, ಆ ಪೋರ್ಷನ್ ಏನಿತ್ತು ಸೆಕೆಂಡ್ ಹಾಫ್ ಇಂದ, ಸೊ ಅದು ಒಂದ್ ಸ್ವಲ್ಪ ಬೆಟರ್ ಆಗಿತ್ತು ಅಂತಾನೆ ಹೇಳ್ಬೋದು. ಮೈನ್ ಅದಕ್ಕೆ ಕಾದ್ಕೊಂಡು ಕೂತ್ಕೊಂಡಿದ್ವಿ. ಸೊ ಒಂದು ರೀತಿನಲ್ಲಿ ಅವ್ರ ಟ್ವಿಸ್ಟ್ ಹೆಂಗ್ ಕೊಟ್ಟಿದ್ದಾರೆ ಅದಿಲ್ಲಿ ವರ್ಕ್ ಆಗಿದೆ ಅಂತ ಹೇಳ್ಬೋದು. ಈ ಸಿನಿಮಾದಲ್ಲಿ ಹಾಗೆ ರಿಯಾಲಿಟಿನಲ್ಲಿ ಏನಾಗುತ್ತೆ ಅಂತ ತುಂಬಾ ಕ್ಲೈಮ್ಯಾಕ್ಸ್ ಅಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಸೂಪರ್ ಆಗಿ ಹೇಳಿದ್ದಾರೆ. ಯಾಕೆ ಕೋರ್ಟ್ ಅಂದ್ರೆ ಎಲ್ರು ಭಯ ಪಡ್ತಾರೆ, ಯಾಕೆ ಕೋರ್ಟ್ ಮೇಲೆ ಯಾರಿಗೂ ಸಹ ನಂಬಿಕೆ ಇಲ್ಲ, ನ್ಯಾಯ ನಿಜವಾಗ್ಲೂ ಸಿಗ್ತಿದೀಯಾ ಸಿಗ್ತಿಲ್ವಾ, ಏನಾಗ್ತಿದೆ ಅಂತ ಅನ್ನೋದನ್ನ ಇಲ್ಲಿ ತುಂಬಾ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಬಟ್ ಅದು ತುಂಬಾ ಡ್ರಾಮೆಟಿಕ್ ಆಗಿ ಹೀರೋ ಅದು ಇದು ಅಂತ ಆ ಲೆವೆಲ್ಗೆಲ್ಲ ಹೇಳ್ಬಿಟ್ರು. ಬಟ್ ಎಸ್, ಅದೊಂದು ಬಿಟ್ರೆ ಇವರ ಮೆಸೇಜ್ ಏನ್ ತಗೊಂಡ್ಬಂದಿದ್ದಾರೆ ಅದು ತುಂಬಾ ಇಲ್ಲಿ ಚೆನ್ನಾಗಿ ವರ್ಕ್ ಆಗಿದೆ. ಸೊ ಓಕೆ, ನನ್ನ ಪ್ರಕಾರ ಇದು ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಅಂದ್ರೆ ಹೌದು, ಎಲ್ರು ಕೂಡ ನೋಡ್ಲೇಬೇಕಾಗಿರುವಂತಹ ಮೂವಿ ಇದು. ಮಾತ್ರ ಅಜಯ್ ರಾವ್ ಅವರ ಕಡೆಯಿಂದ ಒಂದೊಳ್ಳೆ ಪ್ರಯತ್ನ ಅಂತಾನೆ ಹೇಳ್ಬೋದು. ಸೊ ಇದಿಷ್ಟು ನನ್ನ ಈ ಸಿನಿಮಾದ ರಿವ್ಯೂ ಆಗಿತ್ತು. ಓವರ್ ಆಲ್ ಈ ಸಿನಿಮಾಕ್ಕೆ ನಾನು ರೇಟಿಂಗ್ ಕೊಡೋದಾದ್ರೆ 3.5 ಔಟ್ ಆಫ್ 5 ರೇಟಿಂಗ್ಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಓಕೆ, ನಿಮ್ಗೇನಾದ್ರೂ ಈ ನನ್ನ ರಿವ್ಯೂ ಇಷ್ಟ ಆಗಿದ್ರೆ ಕೆಳಗಡೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೂ ಕೂಡ ಈ ಸಿನಿಮಾ ನೋಡಿದ್ರೆ ನಿಮ್ಗೆ ಏನ್ ಅನ್ನಿಸ್ತು ಅಂತ ಅನ್ನೋದನ್ನ ಕಮೆಂಟ್ ಮಾಡಿ. ಅಕಸ್ಮಾತ್ ಇನ್ನ ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಕೊಂಡು ಬನ್ನಿ. ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.